हेलो फ्रेंड्स, वेलकम टू भूमिका किचन। ನಾನು ಭೂಮಿಕಾ ಸುದರ್ಶನ್। ಇವತ್ತು ಇನ್ಸ್ಟೆಂಟ್ ಆಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ಇನ್ಸ್ಟೆಂಟ್ ಗೀ ರೈಸ್ ಅಲ್ಲಿ ಏನಪ್ಪಾ ಇನ್ಸ್ಟೆಂಟ್, ಅದೇ ತುಂಬಾ ಸಿಂಪಲ್ ರೆಸಿಪಿ ಅಂತೀರಾ ಅಲ್ವಾ? ಎಲ್ಲರಿಗೂ ತುಂಬಾನೇ ಫಾಸ್ಟ್ ಆಗಿ ಮಾಡೋ ಅಂತ ಐಟಮ್ಗಳೇ ಬೇಕು। ಉಳಿದಿರೋ ಅನ್ನದಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ। ನೀವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇದು ಉಳಿದಿರೋ ಅನ್ನದಲ್ಲಿ ಮಾಡಿರೋಂಥ ಗೀ ರೈಸ್ ಅಂತ, ಇಲ್ಲ ಅಂದ್ರೆ ಯಾರಿಗೂ ಗೊತ್ತೇ ಆಗೋದಿಲ್ಲ ಇದು ಉಳಿದಿರೋ ಅನ್ನದಲ್ಲಿ ಮಾಡಿರೋಂಥ ಗೀ ರೈಸ್ ಅಂತ। ಇದನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋರಂತೆ ಬನ್ನಿ। ಈ ಇನ್ಸ್ಟೆಂಟ್ ಗೀ ರೈಸ್ ಮಾಡೋದಕ್ಕೆ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ। ಇವೆರಡು ಒಂದು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಒಂದು ಚಿಕ್ಕ ಪೀಸು, 1/4 ಇಂಚ್ಗೂ ಒಂಚೂರು ಚಿಕ್ಕದು ಚಕ್ಕೆ, ಕಲ್ಲು ಹೂವು, ಏಲಕ್ಕಿ 1-2, ಲವಂಗ 1-2, ಒಂದು ಮೊಗ್ಗು, ಪಲಾವ್ ಎಲೆ 1। ಇದಕ್ಕೆ ಮೇಯ್ನ್ ಕಲ್ಲು ಹೂವು ಅಂತೂ ಮಿಸ್ ಮಾಡಲೇಬೇಡಿ, ಆ ಗೀ ರೈಸ್ಗೆ ಒಂದು ಒಳ್ಳೆ ಫ್ಲೇವರ್ ಕೊಡೋದೆ ಅದು। ಒಂದು 15 ಸೆಕೆಂಡ್ ಈ ಥರ ಫ್ರೈ ಮಾಡ್ತಿದ್ದ ಹಾಗೆ ಒಂದು 8-10 ಗೋಡಂಬಿ ಪೀಸಸ್ಗಳು, ಏನು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ಗೋಡಂಬಿ ಹಾಕಿದಷ್ಟು ರುಚಿ ಜಾಸ್ತಿ। ಈ ಗೋಡಂಬಿ ಒಂಚೂರು ಲೈಟಾಗಿ ಕಲರ್ ಚೇಂಜ್ ಆಗ್ತಿದೆ ಹಾಗೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ। ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ 1-2 ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಉದ್ದುದ್ದು ಕಟ್ ಮಾಡ್ಕೋಬೇಕು। ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು। ಒಂದು ದಪ್ಪ ಸೈಜ್ ಈರುಳ್ಳಿ ಅಥವಾ 2 ಈರುಳ್ಳಿನ ಸಣ್ಣದಾಗಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೊಂಡಿದ್ದೀನಿ। ಈ ಈರುಳ್ಳಿ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಒಂಚೂರು ಸಾಫ್ಟ್ ಆಗ್ತಿದ್ದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನ್। ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಒಂದು ಸಿಂಪಲ್ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ। ನಿಮಗೆ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತ ಅಂದಾಗ ಸಣ್ಣಗೆ ತುರಿಯೋ ಮಣೆ ಇರುತ್ತಲ್ಲ, ಆ ತುರಿಯೋ ಮಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿನ ತುರ್ಕೊಂಬಿಡಿ, ಆವಾಗ ಫಾಸ್ಟಾಗಿ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಗುತ್ತೆ। ಈ ಶುಂಠಿ ಬೆಳ್ಳುಳ್ಳಿದು ಹಸಿ ಘಾಮ ಹೋಗಿ ಈರುಳ್ಳಿ ಒಂಚೂರು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ। ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಎಲ್ಲ ಹೋಗ್ತಿದ್ದ ಹಾಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯ್ತಿದ್ದ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜಸ್ಟ್ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ। ಇವಾಗ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ। ಸ್ಟವ್ ಆನಲ್ಲೇ ಇರಲಿ, ಲೋ ಫ್ಲೇಮಲ್ಲಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕಾಗುತ್ತೆ। ಉಳಿದಿರೋ ಅಂಥ ಅನ್ನ ಅಥವಾ ಮಧ್ಯಾಹ್ನ ಮಾಡಿ ರಾತ್ರಿಗೆ ಬೇಕಾದರೂ ಗೀ ರೈಸ್ ಮಾಡ್ಕೋಬೋದು, ಇಲ್ಲ ರಾತ್ರಿ ಉಳಿದಿದ್ರೆ ಅನ್ನ ಬೆಳಗ್ಗೆಗೆ ಬೇಕಾದರೂ ನೀವು ಗೀ ರೈಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಫ್ರೆಶ್ ಅನ್ನನೇ ಉಪಯೋಗಿಸ್ಕೊಂಡು ಅದರಲ್ಲಿ ಬೇಕಾದರೂ ನೀವು ಗೀ ರೈಸ್ ಮಾಡ್ಕೋಬೋದು। ಯಾವುದಾದ್ರೂ ಫ್ಲೇವರ್ಡ್ ರೈಸಲ್ಲಿ ನೀವು ಈ ಗೀ ರೈಸ್ ಮಾಡ್ಕೋಬೋದು, ಜೀರಾ ರೈಸು ಅಥವಾ ಬಾಸುಮತಿ ರೈಸು। ಇದರಲ್ಲಿ ಇವಾಗ ಸ್ಟವ್ ಆನಲ್ಲೇ ಇರಲಿ, ಈ ಥರ ಹಿಂಗೆ ಬಿಸಿ ಮಾಡ್ಕೊಳ್ತಾ ಇರೋಣ। ಅನ್ನ ಕೂಡ ಚೆನ್ನಾಗಿ ಬಿಸಿ ಆಗುತ್ತೆ, ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ। ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ। ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ। ಈ ಗೀ ರೈಸ್ಗೆ ಒಂದು ಒಳ್ಳೆ ಫ್ಲೇವರು ಜೊತೆಗೆ ಘಮ ಬರೋದು ಯಾವುದ್ರಲ್ಲಿ ಗೊತ್ತಾ? ಈ ಕೊನೆಯಲ್ಲಿ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ। ಯಾವುದೇ ಒಂದು ಗೀ ರೈಸ್ ಮಾಡಿ ನೀವು ಕುಕ್ಕರಲ್ಲಾಗಿರ್ಬೋದು ಅಥವಾ ಡೈರೆಕ್ಟಲ್ಲಿ ದಮ್ ರೀತಿ ಮಾಡೋದಾದ್ರೂ ಆಗಿರ್ಬೋದು, ಕೊನೆಯಲ್ಲಿ ತುಪ್ಪ ಹಾಕಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿ, ಆವಾಗ ಗೀ ರೈಸ್ದು ರುಚಿ ಇನ್ನಷ್ಟು ಹೆಚ್ಚುತ್ತೆ ನೋಡಿ। ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ಇವಾಗ ತಿನ್ನೋದಕ್ಕೆ ಗೀ ರೈಸ್ ರೆಡಿ ಇದೆ। ಬಿಸಿ ಬಿಸಿ ಇನ್ಸ್ಟೆಂಟ್ ಉಳಿದಿರೋ ಅನ್ನದಲ್ಲಿ ಮಾಡಿರೋ ಅಂಥ ಗೀ ರೈಸ್ ರೆಡಿ ಆಯಿತು ನೋಡಿ। ಇದನ್ನು ನೀವು ಸರ್ವ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಉಳಿದಿರೋ ಅನ್ನದಲ್ಲಿ ಗೀ ರೈಸ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು। ಇದ್ರ ಜೊತೆಗೆ ಯಾವುದೇ ಒಂದು ಕುರ್ಮಾ ಆಗಿರ್ಬೋದು ಅಥವಾ ಸಿಂಪಲ್ಲಾಗಿ ಒಂಚೂರು ಚಟ್ನಿ ಮಾಡಿಕೊಟ್ರು ಸಾಕು, ತುಂಬಾ ರುಚಿಯಾಗಿರುತ್ತೆ। ಮಕ್ಳಿಗಂತೂ ಏನು ಸೈಡ್ ಬೇಕಾಗೋದೇ ಇಲ್ಲ, ಇದರಲ್ಲಿರೋ ಅಂಥ ಸ್ಪೈಸ್ದು ಲೈಟ್ ಖಾರನೇ ಸಾಕು, ಅದರಲ್ಲೇ ಖುಷಿಯಾಗಿ ಅವರು ತಿಂತಾರೆ। ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಇನ್ಸ್ಟೆಂಟಾಗಿ ಈ ಥರ ಮಾಡಿಕೊಡಿ, ಎಷ್ಟು ಖುಷಿ ಬಿದ್ದು ತಿಂತಾರೆ ಗೊತ್ತಾ? ನೀವು ಒಂದ್ಸಲ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು। ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ। ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।